ಸರ್ ಸಿನಿಮಾ 22 ವರ್ಷದ ನಂತರ ಮತ್ತೆ ರಿಲೀಸ್ ಆಗಿದೆ. ಸೊ ಅವ್ರಿಗೆ ಬರ್ಡೇ ಗಿಫ್ಟ್ ಆಗಿ ರಿಲೀಸ್ ಮಾಡ್ಬೇಕನ್ನೋ ಪ್ಲಾನ್ ಬರ್ತಾ ಯಾವ ತರ? ಗಿಫ್ಟ್ ಆಗಿ ಅಂತಾನೆ ರಿಲೀಸ್ ಮಾಡಿದೀವಿ. ಆಡಿಯನ್ಸ್ ಬಹಳ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಇದೆ. ಜನ ಇವಾಗೇನು ಫಸ್ಟ್ ಶೋಗೆ ಬಹಳ ತುಂಬಿಕೊಂಡಿದ್ದಾರೆ. ಖುಷಿ ಆಗ್ತದೆ ನೋಡ್ತಾ ಇದ್ರೆ. ಸಂತೋಷ ಆಯ್ತು. ಇನ್ನು ಫ್ಯಾಮಿಲಿ ಸಮೇತ ಎಲ್ಲರೂ ಬಂದು ನೋಡ್ಲಿ ಅಂತ ಅನ್ಕೊಂಡಿದ್ವಿ. ಇನ್ಫಾರ್ಮ್ ಮಾಡಿದ್ದೆ ಸರ್ ರಿಲೀಸ್ ಆಗ್ತಿದೆ ಅಂತ, ಅವರು ಬರೋ ತರ ಏನಾದ್ರು ಪ್ಲಾನ್ಸ್ ಇಲ್ಲ ಇನ್ಫಾರ್ಮ್ ಮಾಡಿದೆ. ಯಾಕಂದ್ರೆ ಅವ್ರು ಬರೋದಾಗ್ಲಿ ಮಾತಾಡೋ ಪರಿಸ್ಥಿತಿಯಲ್ಲಿ ಇಲ್ಲ. ಅವ್ರು ಸ್ವಲ್ಪ ಬಿಸಿಯಾಗಿರೋದ್ರಿಂದ ಅವರು ನಮಗೆ ಅಲ್ಲಿಂದಾನೆ ಇಲ್ಲಿ ಆಶೀರ್ವಾದ ಮಾಡ್ಲಿ, ಅಭಿಮಾನಿಗಳಿಗೆ ಥ್ಯಾಂಕ್ಸ್ ಹೇಳಿ ಅಂತ. ಸರ್ ಒಂದ್ ಟೈಮಲ್ಲಿ ದರ್ಶನ್ ಸರ್ ಅಂದ್ರೆ ಫುಲ್ ಮಾಸ್ ಸಿನಿಮಾಗಳೇ ಬರ್ತಾ ಇತ್ತು. ಅಂತ ಟೈಮಲ್ಲಿ ನೀವು ಈ ತರ ಒಂದು ಕ್ಲಾಸಿಗೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಇರುವಂತ ಒಂದು ಮಾಡಿದ್ರು. ಸೊ ನಿಮ್ಗೆ ಯಾವ ತರ ಅನಿಸ್ತು ಸರ್ ಈ ಸಿನಿಮಾ ಅವ್ರಿಗೆ ಮಾಡ್ಬೇಕು ಅಂತ? ಇಲ್ಲ, ಇದು ಅವಾಗ ತುಂಬಾ ಹಳೆ ಕತೆ. ಇದು 23 years ಆಗೋಯ್ತು. ತುಂಬಾ ಸಲ ಹೇಳಿದೀನಿ, ತುಂಬಾ ಕಡೆ ಮೀಡಿಯಾದಲ್ಲೆಲ್ಲ ಹೇಳಿದೀನಿ. ಬಟ್ ಈಗ ಅಂದ್ರೆ ಇವಾಗ ಮಾಸಿಂದನೇ ಮಾಸ್ ಹುಟ್ಟೋದು. ಬಟ್ ಈಗ ಲೆವೆಲ್ಗೆ ಬೆಳೆದಿದ್ದಾರೆ. ಹಳೆ ಕತೆ ಈಗ ಹೇಳಕ್ ಇಷ್ಟಪಡ್ತಾ ಇಲ್ಲ ಅಷ್ಟೇ. ಓಕೆ, ಈಗ ನೋಡಿದ್ರ ನೀವೇ ಈಗ ಕ್ಲಾಸ್ ಆಡಿಯನ್ಸ್ ಆದ್ರೂ ಎಷ್ಟು ಇದು ಮಾಡ್ತಾ ಇದ್ದಾರೆ, ಎಷ್ಟು ಖುಷಿಯಾಗಿದ್ದಾರೆ. ಚೆನ್ನಾಗಿದೆ, ಒಳ್ಳೆ ರೆಸ್ಪಾನ್ಸ್. ಹೌದು, 5.1 ಮಾಡಿದೀವಿ. ಇವಾಗ ಟೆಕ್ನಿಕಲಿ ನಮ್ಮ DI ಮಾಡಿದೀವಿ. ಕ್ವಾಲಿಟಿ ಚೆನ್ನಾಗಿ ಬಂದಿದೆ. DI ಮಾಡ್ಬಿಟ್ಟು ಯಾರು ನಮ್ಮ ರಂಗಕಲೆ ಸ್ಟುಡಿಯೋ ಅವರು ಬಹಳ ಚೆನ್ನಾಗಿ DI ಮಾಡಿಕೊಟ್ಟಿದ್ದಾರೆ. ಸೌಂಡ್ ಕ್ವಾಲಿಟಿನೂ ಅಷ್ಟೇ ಬಹಳ ಚೆನ್ನಾಗಿ ಬಂದಿದೆ. ಮಾಡಿದ ಒಂದು ಸುಮಾರು 100 above ಥಿಯೇಟರ್ ಆಗಿದೆ. ಇವತ್ತೇ ಇದಾಗ್ತಾ ಇದೆ. ಕೆಲವೊಂದು ಇದಿತ್ತು, ಬೆಳಿಗ್ಗೆ ಸ್ವಲ್ಪ ಸ್ಲೋ ಇತ್ತು. ಈಗ ಈ ಮ್ಯಾಟ್ನಿ ಶೋಗೆ ಒಳ್ಳೆ ರೆಸ್ಪಾನ್ಸ್, ಒಳ್ಳೆ ರೆಸ್ಪಾನ್ಸ್, ಒಳ್ಳೆ ಇಷ್ಟು ಜನ ಬರ್ತಾರ ತಿಳ್ಕೊಂಡೇ ಇರ್ಲಿಲ್ಲ. ಪರವಾಗಿಲ್ಲ, ಓಕೆ, ನಾಳೆ ನೋಡೋಣ. ನಾಳೆ ಇನ್ನೂ ಇದಾಗುತ್ತೆ. ಒಳ್ಳೆ ಪ್ರೊಡಕ್ಷನ್ ಖಂಡಿತ ಯಾಕೆ ಮಾಡಲ್ಲ, ಡೇಟ್ ಕೊಟ್ರೆ ಯಾಕೆ ಮಾಡಲ್ಲ, ಹ್ಯಾಪಿಯಾಗಿ ಮಾಡ್ತೀವಿ. ಇಲ್ಲ, ಅವಾಗ ರಿಲೀಸ್ ಆದಾಗ ಅವರೇ ಥಿಯೇಟರ್ ಬಂದು ನೋಡಿದ್ರು. ವೀರೇಶ್ ಥಿಯೇಟರ್ ಯಾವ್ದು ಥಿಯೇಟರ್ ಬಂದು ನೋಡಿದ್ರು. ನೋಡಿ ಪಿಕ್ಚರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ದರ್ಶನ್ ಅವ್ರಿಗೂ ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು, ನಮಗೂ ಹೊಗಳಿದ್ರು. ಯಂಗ್ಸ್ಟರ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಮೀಡಿಯಾದಲ್ಲೆಲ್ಲ ಹೇಳ್ಕೊಂಡಿದ್ದಾರೆ. ಮಾಡ್ತಾರೆ, ಈಗ ಕೊಡ್ತಾರೆ. ಪುನಃ ನಾಳೆಯಿಂದ ಜಾಸ್ತಿ ಈಗ ಆಗಿದೆ. ಥಿಯೇಟರ್ ಅಭಾವ ಇದೆ, ಸುಮಾರು ಸಿನಿಮಾಗಳು. ಇಲ್ಲ, ಈಗ ಕ್ಯೂಬ್ ಅವರು ಮತ್ತೆ ಇವರೆಲ್ಲ ಫೋನ್ ಮಾಡ್ತಿದ್ದಾರೆ. ಎಲ್ಲ 9 ಥಿಯೇಟರ್ ಪುನಃ ಈಗ ಜಾಸ್ತಿ ಆಗಿದೆ. ಈಗ UFO ನಲ್ಲಿ ಒಂದು 6 ಥಿಯೇಟರ್ ಎಕ್ಸಸ್ ಆಗಿದೆ. ಜನ ಎಲ್ಲ ಬೆಳಗ್ಗೆ ಬಂದು ಥಿಯೇಟರ್ ವೇಟ್ ಮಾಡ್ತಾ ಇದ್ರು ಸಿನಿಮಾ ನೋಡ್ಬೇಕು ಅಂತ. ಬಟ್ ಬೆಳಗ್ಗೆ ಮಾರ್ನಿಂಗ್ ಶೋ ಇದ್ದಿದ್ರೆ ಖಂಡಿತ ಅದು ಕೊಡ್ಲಿಲ್ಲ. ಇಲ್ಲಿ ಸ್ವಲ್ಪ ಡಿಪಾರ್ಟ್ಮೆಂಟ್ ಸಮಸ್ಯೆ. ಅದಲ್ಲ, ಡಿಪಾರ್ಟ್ಮೆಂಟ್ ಸಮಸ್ಯೆ ಇತ್ತು. ಅವ್ರು ಹೇಳಿದ್ರು ಕ್ರೌಡ್ ಕಂಟ್ರೋಲ್ ಮಾಡಕ್ಕಾಗಲ್ಲ ಹಂಗೆ ಅಂತ ಹೇಳಿದಕ್ಕೆ ನಾವು ಸಿನಿಮಾ ಅಂದ್ರೆ ಫ್ಯಾನ್ಸ್ ಜಾಸ್ತಿ, ಗಲಾಟೆ ಆಗುತ್ತೆ, ಜನ ಒಂದೇ ಸಾರಿ ಅವರು ನಮಗೆ ಕಂಟ್ರೋಲ್ ಮಾಡಕ್ ಆಗಲ್ಲ ಈಗಿರೋ ಇದಕ್ಕೆ. ಅದಕ್ಕೋಸ್ಕರ ಸ್ಲೋ ಆಗೇ ಮಾಡಿದ್ದೇಳಿ ಮಾಡಿದಕ್ಕೆ ನಾವು ಯಾರಿಗೂ ಫ್ಯಾನ್ಸಿಗೆ ಯಾರಿಗೂ ಇನ್ನೂ ನಾವು ಇದೇ ಮಾಡಿದ್ವಿ. ಈ ಜಾಗದ ಈ ಥಿಯೇಟರ್ ಮಾತ್ರ, ಅದೇ ಔಟ್ ಆಫ್ ಬ್ಯಾಂಗ್ಳೂರ್ ಎಲ್ಲ ಫ್ಯಾನ್ಸ್ ಒಂದೇ ಸಾರಿ ಇದು ಮಾಡಿದ್ದಾರೆ. ಇಲ್ಲಿ ನಮಗೆ ಡಿಪಾರ್ಟ್ಮೆಂಟ್ ಸಮಸ್ಯೆ ಆಗಿದೆ. ಅದರಿಂದ ಅವರು ಇದು ಹೇಳಿದಕ್ಕೆ ನಾವು ಸ್ವಲ್ಪ ಸ್ಲೋ ಮಾಡಿದೀವಿ. ನಾಳೆಗೆ ಓಕೆ, ಥ್ಯಾಂಕ್ ಯು. ಎಲ್ಲರೂ ಫ್ಯಾನ್ಸ್ ಆಗ್ಲಿ, ಅವ್ರ ಫ್ಯಾಮಿಲಿ ಆಗಿ ಎಲ್ಲರೂ ದಯವಿಟ್ಟು ಬಂದು ಚಿತ್ರಮಂದಿರದಲ್ಲಿ ನೋಡಿ ಅಂತ ಕೇಳ್ಕೊಂಡು ಫ್ಯಾಮಿಲಿಯಾಗಿ ಬಂದು ನೋಡಕ್ಕೆ ತುಂಬಾ ಚಂದ ಇರೋ ಸಿನಿಮಾ. ಮಾಸ್ ಎಂಟರ್ಟೈನ್ಮೆಂಟ್ ಅಲ್ಲ, ಕ್ಲಾಸ್ ಮೂವಿ. ಎಲ್ಲರೂ ಬಂದು ನೋಡಿ, ದಯವಿಟ್ಟು ನೋಡಿ. ನಮಸ್ಕಾರ.